ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಮಾಡುತ್ತಾನೆ. ಆಮೇಲೆ ಅಭಿವೃದ್ಧಿ, ನಮ್ಮ ದೇವರು ಯಾರು ಗೊತ್ತರ? ಅಭಿವೃದ್ಧಿ ಮಾಡುವ ಅಂತ. ನೀವು ನಿಮ್ ಕೈಯಲ್ಲಿ ಇಟ್ಕೊಳ್ಳಿ, ಅದು ಅಭಿವೃದ್ಧಿ ಆಗಲ್ಲ. ದೇವರ ಕೈಯಲ್ಲಿ ಕೊಟ್ಟು ನೋಡಿ, ಅದು ಅಭಿವೃದ್ಧಿ ಆಗುತ್ತದೆ. ಒಂದು ಚಿಕ್ಕ ಹುಡುಗ 5 ರೊಟ್ಟಿ 2 ಮೀನನ್ನ ತಗೊಂಬಂದು ಏಸಪ್ಪ ಕೈಯಲ್ಲಿ ಕೊಟ್ಟ. ಅದು ಅವನ ಕೈಯಲ್ಲಿ 3 ದಿನ ಇತ್ತು. ಅವನ ಕೈಯಲ್ಲಿ 3 ದಿನ ಇತ್ತು. 3 ದಿನ ದೇವರ ವಾಕ್ಯ ಸಾರ್ತಾನೆ ಇದ್ದಾರೆ. 3 ದಿನ ಅವನೇನ್ ಮಾಡೋಣ, ಅದನ್ನ ಅವನ ಬ್ಯಾಗಲ್ಲೇ ಮಡಗವನೆ. ಆದ್ರ 3 ದಿನ, ಮೊದಲನೇ ದಿನ ಅವನು ತಗೊಂಬಂದ, ಹುಳ್ಳಿ ಇಟ್ಕೊಂಡ. ಮಾರನೇ ದಿವಸ ತೆಗೆದು ನೋಡಿದ್ರೆ 5 ರೊಟ್ಟಿ ಆಗೇ ಇದೆ, 2 ಮೀನು ಆಗೇ ಇದೆ. 1 2 3 4 5 6 7 ಅಷ್ಟೇ ಇರುವುದು ಅಲ್ಲಿ. ಆಮೇಲೆ 2ನೇ ದಿನ ತೆಗೆದು ನೋಡ್ದ, 5 ರೊಟ್ಟಿ 2 ಮೀನೇ ಇದೆ. 3ನೇ ದಿನ ನೋಡ್ದ, ಇದು ಯಾಕೋ ಸರಿ ಹೋಗಲ್ಲ, ನಮ್ಮ ಕೈಯಲ್ಲಿ ಇರುವ ತನಕ ಇದೇನಾಗಲ್ಲ, ಅಭಿವೃದ್ಧಿ ಆಗಲ್ಲ. ಏಸಪ್ಪ ಕೈಯಲ್ಲಿ ತಗೊಂಡ್ಬೇಕು ಕೊಡ್ರ ಅಂತ ಹೇಳಿ ಕೊಟ್ಟು ನೋಡ್ದ, 5,000 ಹಲ್ಲೆಲೂಯಾ. 5,000 ಆಯಿತು. ಯಾಕೆಂದ್ರೆ ನಮ್ಮ ಕರ್ತನು ಅಭಿವೃದ್ಧಿ ಮಾಡುವಂತ. ಆಮೇಲೆ ಹಲ್ಲೆಲೂಯಾ. ನಿಮ್ ಕೈಯಲ್ಲಿ ಇಲ್ಲದಿರುವಂತ ನಿಮ್ಮ ಜೀವನವನ್ನ ಲಕ್ಷಾಂತರ ಜನರಿಗೆ ಉಪಯೋಗವನ್ನಾಗಿ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಆಮೇಲೆ 128ನೇ ಕೀರ್ತನೆಯಲ್ಲಿ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ನೀನು ಮಕ್ಕಳನ್ನು ಕಾಣುವನಾಗುವಿ, ಇಸ್ರಾಯೇಲರಿಗೆ ಶುಭವಾಗಲಿ. ಅಂದ್ರೆ ದೇವರು ತನ್ನನ್ನು ಹುಡುಕುವಂತ ಮಕ್ಕಳಿಗೆ ದಯೆ ತೋರಿಸ್ತಾನೆ, ಅವ್ರನ್ನ ಅಭಿವೃದ್ಧಿ ಮಾಡ್ತಾನೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಏನ್ ಕೊಡ್ತಾನೆ? ಸಮಾಧಾನ ಕೊಡ್ತಾನೆ. ಏನೇನೆ ಸಮಾಧಾನ. ಇವತ್ತು ಅನೇಕರ ಹತ್ರ ದುಡ್ಡು ಐತೆ, ಸಮಾಧಾನ ಇಲ್ಲ.